ನಮಸ್ತೆ ಎಲ್ಲರಿಗೂ. ಬನ್ನಿ ಗಣೇಶ ಏನು ಹೇಳ್ತಾರೆ ನೋಡೋಣ. ಸೊ ಇಲ್ಲಿ ಎರಡು ಗ್ರೂಪ್ ಇಡ್ತೀನಿ. ಎರಡರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ ಗಣೇಶ ನಿಮ್ಗೆ ಏನು ಹೇಳ್ತಾರೆ ನೋಡೋಣ. ಇದಿಷ್ಟು ಮೊದಲನೇದು. ಇದು ಎರಡನೇದು. ಇನ್ನೊಂದು ಕಾರ್ಡ್ ರಿವರ್ಸ್ ಆಗಿದೆ, ಇದನ್ನು ತಗೊಳ್ಳೋಣ. ಸೊ ಜನರಾಸಿಟಿ ಮತ್ತೆ ಇನ್ನರ್ ನೋಯಿಂಗ್ ಮತ್ತೆ ಗೌರಿ ಗಣೇಶ ಇದ್ದಾರೆ. ಸೊ ಹಾರ್ಮೋನಿ ಇದೆ. ಸೆಕೆಂಡ್ ಚಕ್ರನ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಪಾಸಿಟಿವ್ ಔಟ್ಕಮ್ ಬರುತ್ತೆ. ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಇದೆ. ನೀವು ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ನಥಿಂಗ್ ಟು ವರಿ. ಓಕೆ, ಸೊ ಬನ್ನಿ ಮೊದಲನೇದು ಎರಡನೇದು ಎರಡರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ, ಅಥವಾ ಎರಡು ಆದರೂ ಆಯ್ಕೆ ಮಾಡಿ. ಮೊದಲನೇದು ಎರಡನೇದು, ಟೇಕ್ ಯುವರ್ ಓನ್ ಟೈಮ್. ಓಕೆ, ಸೊ ಬನ್ನಿ ಶುರು ಮಾಡೋಣ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಇನ್ನೋಸೆನ್ಸ್ ಇದೆ. ಸೊ ನಿಮ್ಮ ಮುಗ್ಧತೆ ನಿಮ್ಮನ್ನ ಎಲ್ಲಕ್ಕೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋದೇ ಪ್ರಶ್ನೆ ನಿಮಗೆ ಆಗಿದ್ರೆ, ನಿಮ್ಮ ಮುಗ್ಧತೆ ಭಗವಂತನ್ನೇ ನಿಮ್ಮ ಹತ್ರ ಬರೋ ಹಾಗೆ ಮಾಡಿದೆ. ಸೊ ಹಾಗಾಗಿ ಜಸ್ಟ್ ರಿಲ್ಯಾಕ್ಸ್ ಆಗಿ ಜಾಸ್ತಿ ಯೋಚನೆ ಮಾಡಬೇಡಿ. ಭಕ್ತಿಯಿಂದ ನೀವೇನೇ ಮಾಡಿದ್ರು ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಸೊ ಎಸ್, ಈ ಸಂಕಷ್ಟಿ ಒಳಗೆ ಇನ್ನೊಂದು 3-4 ದಿವಸದೊಳಗೆ ನಿಮ್ಮ ಜೀವನದಲ್ಲಿ ದೊಡ್ಡ ಚೇಂಜ್ ಓವರ್ ಬರೋದ್ರಲ್ಲಿ ಇದೆ. ನ್ಯೂ ಇಯರ್ ಬರುತ್ತೆ ಅಂತಲ್ಲ, ನಿಮ್ಮ ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅಂದರೆ, ಎಂಥದ್ದೇ ನೆಗೆಟಿವಿಟಿ ಇದ್ರೂ, ಎಂಥದ್ದೇ ಸಮಸ್ಯೆ ಬಂದರೂ ಅದೆಲ್ಲವನ್ನು ಕೂಡ ಕ್ಲಿಯರ್ ಮಾಡಿಬಿಡುತ್ತೆ ಅನ್ನುವಂಥದ್ದು. ಭಕ್ತಿಯ ಶಕ್ತಿ ಏನು ಅನ್ನುವಂಥದ್ದು ಕಲಿಯುಗದಲ್ಲಿ ಪದೇ 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 ಗೊತ್ತಾಗುವಂಥ ಸಂದರ್ಭಗಳು ಬರ್ತಾ ಇದೆ. ಅನುಭವಿಸೋಕ್ಕಾಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, ಹಾಗಿದೆ ಹೀಗಿದೆ ಅಂದರೆ ಇಟ್ಸ್ ಓಕೆ. ಸೊ ಅನುಭವಿಸೋಕ್ಕಾಗ್ತಾ ಇಲ್ಲ ಅನ್ನೋದೇ, ಅದನ್ನು ಮೀರಿ ಎಲ್ಲವೂ ನಿಮ್ಮ ಕಂಫರ್ಟ್ ಝೋನಲ್ಲೇ ಕಷ್ಟ ಬಂದರೆ ಅದಕ್ಕೆ ಭಕ್ತಿಯ ಅವಶ್ಯಕತೆಯೇ ಇರೋದಿಲ್ಲ ಅಲ್ವಾ. ಸಹನ ಶಕ್ತಿ ಮೀರಿದ್ರೇನೆ ಕೋಪ ಬರೋದು, ಆ ಕೋಪ ಬಂದಾಗೇನೆ ಸಂಹಾರ ಆಗೋದು. ಆ ಥರದೊಂದಿದೆ. ಜೊತೆಗೆ ಕ್ಲಿಯರ್ ಯುವರ್ ಎನರ್ಜಿ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೆಗೆಟಿವ್ ಎನರ್ಜಿನ ದೂರ ಮಾಡಬೇಕು. ಅದಕ್ಕೆ ಸಾಧ್ಯ ಆದಷ್ಟು ಗಣೇಶ ಪ್ರಯತ್ನ ಪಡ್ತಾ ಇದ್ದಾರೆ. ಆಶೀರ್ವಾದ ಕೂಡ ಮಾಡಿದ್ದಾರೆ, ಖಂಡಿತವಾಗ್ಲೂ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಸರಿಯಾದ ರೀತಿಯಲ್ಲಿ ಊಟ ತಿಂಡಿನ ಮಾಡಿ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಡಿಸಿಷನ್ ಇದೆ. ಈ ಡಿಸೆಂಬರ್ 31 ಒಳಗೆ ಒಂದು ದೃಢವಾದ ನಿರ್ಧಾರನ ತಗೊಳ್ಬೇಕಾಗಿದೆ. ಅದು ಯಾವ ವಿಚಾರದ ನಿರ್ಧಾರ, ಯಾತಕ್ಕಾಗಿ ನಿರ್ಧಾರ, ಯಾವ ರೀತಿ ನೆಗೆಟಿವಿಟಿ ಹೋಗಬೇಕು ಅನ್ನುವಂಥ ನಿರ್ಧಾರನ, ಅಥವಾ ಇಷ್ಟು ಸಮಸ್ಯೆ ಮಾಡಿದ್ದೀನಿ ಅನ್ನುವಂಥ ನನಗೇನು ಆಗೋದಿಲ್ಲ ಅಂತ ನಿರ್ಧಾರನ, ಅಥವಾ ಇಷ್ಟು ಸಮಸ್ಯೆ ಮಾಡಿದರೆ ಇದರಿಂದ ಹೊರಗೆ ಬರೋದು ಹೇಗೆ ಅನ್ನುವಂಥ ನಿರ್ಧಾರನ. ಇಲ್ಲಿ ಸಮಸ್ಯೆ ಮಾಡ್ತಾ ಇರೋರ ಎನರ್ಜಿನೂ ಇದೆ, ಸಮಸ್ಯೆ ಅನುಭವಿಸ್ತಾ ಇರೋರ ಎನರ್ಜಿನೂ ಇದೆ. ಸೊ ಹಾಗಾಗಿ ಒಂದಷ್ಟು ಜನ ಭಕ್ತಿ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಒಂದಷ್ಟು ಜನ ದುಷ್ಟತನದಲ್ಲಿ ಹೋಗ್ತಾ ಇದ್ದಾರೆ. ಗಣೇಶ ಅಲ್ಲಿ ರಿಲ್ಯಾಕ್ಸ್ ಆಗಿ ಎಲ್ಲವನ್ನು ನೋಡ್ತಾ ಇದ್ದಾರೆ. 31ರೊಳಗೆ ಸೊ ಈ ಡಿಸಿಷನ್ ಇವಾಗಿಂದ 30 ದಿನಗಳ ಒಳಗೆ ಆಗಿರ್ಬಹುದು, ಡಿಸೆಂಬರ್ 31 ಒಳಗೆ ಆಗಿರ್ಬಹುದು. ಒಟ್ಟಲ್ಲಿ 31 ನಂಬರ್ ಇಂಪಾರ್ಟೆಂಟ್ ಇದೆ. ವಿತಿನ್ 16 ಡೇಸ್ ಒಳಗೆ. ಸೊ ಈ ಭಕ್ತಿ ಮಾರ್ಗದಲ್ಲಿ ಇರೋರ್ಗೂ ಈ ಶಕ್ತಿ ಮಾರ್ಗದಲ್ಲಿ ಇರೋರು ಇಬ್ರು ಕೂಡ ಒಂದೊಂದು ಡಿಸಿಷನ್ ತಗೊಳ್ತಾರೆ. ಮೇ ಬಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ನನಗನ್ಸೋ ಪ್ರಕಾರ ಇಲ್ಲಿ ಟ್ವಿಸ್ಟ್ ರಿವರ್ಸ್ ಗೇರಲ್ಲಿ ಹೋಗುತ್ತೆ ಅಂತ. ಸೊ ಮೆರೆದಾಡ್ತಾ ಇರೋರು ಭಕ್ತಿ ಮಾರ್ಗಕ್ಕೆ ಬರ್ಬೋದು, ಭಕ್ತಿ ಮಾರ್ಗದಲ್ಲಿರೋರು ಸಹನೆ ಕಳ್ಕೊಂಡು ಕೆರಳಬಹುದು ಅನ್ನುವಂಥದ್ದು ಇದೆ. ಹಾಗಾಗ್ದಿರ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಸೊ ಗಣೇಶನೇ ಇದ್ರ ಬಗ್ಗೆ ಒಂದು ದೃಢವಾದ ನಿರ್ಧಾರ ತಗೊಂಡು ಇಡೀ ಬ್ರಹ್ಮಾಂಡನೇ ಭಕ್ತಿ ಮಾರ್ಗದಲ್ಲಿ ಹೋಗೋ ಹಾಗೆ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಜೊತೆಗೆ ಜನವರಿ 1 ಹೇಗಿದೆ? ಸೊ ನೆಕ್ಸ್ಟ್ ಬುಧವಾರ ನಾವು ಹೊಸ ವರ್ಷದಲ್ಲಿ ಇರ್ತೀವಿ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಸೊ ನನ್ನ ಚಾನಲ್ ಶುರುವಾಗಿದ್ದು ಡಿಸೆಂಬರಲ್ಲಿ. ಸೊ ಎಸ್, ಚಾನಲ್ ಶುರುವಾಗಿ ಸುಮಾರು ವರ್ಷ ಆಯಿತು. ಸೊ ಎಲ್ಲರಿಗೂ ಮತ್ತೊಮ್ಮೆ ವಾಗ್ದೇವಿ ತಂಡಕ್ಕೆ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತೀನಿ. ಜೊತೆಗೆ ನ್ಯೂ ಬಿಗಿನಿಂಗ್ ಇದೆ.
ಸೊ ಖಂಡಿತವಾಗ್ಲೂ ನಿಮ್ಮ ನ್ಯೂ ಇಯರ್ 31 ಆದ್ಮೇಲೆ 1 ಬರುತ್ತೆ ನೋಡಿ, ನಂಬರ್ ಕೂಡ ಎಷ್ಟು ಕರೆಕ್ಟಾಗಿ ಬಂದಿದೆ. ಸೊ ಸಮಸ್ಯೆ ಎಲ್ಲ ಕಳೆದು ಜನವರಿಯಿಂದ ನಿಮ್ಮ ಜೀವನಕ್ಕೆ ನ್ಯೂ ಬಿಗಿನಿಂಗ್ ಬರುತ್ತೆ. ಹೊಸ ಜೀವನ ಹೊಸ ರೀತಿಲಿ ಹೊಸ ಜ್ಞಾನದೊಂದಿಗೆ ಶುರು ಮಾಡ್ತೀರಾ. ನಿಮ್ಮ ಹೊಸ ವರ್ಷದ ಬಿಸ್ನೆಸ್ ಕೂಡ ಸ್ಥಿರವಾಗಿ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲವೂ ಕೂಡ ಒಂದು ಕಂಟ್ರೋಲಿಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ನ್ಯೂ ಬಿಗಿನಿಂಗ್ ನಿಮಗೆ ಹೊಸ ವರ್ಷ ತರ್ತಾ ಇದೆ. ಸೊ ಸಂತೋಷವಾಗಿರಿ. ಸೊ ಹೆಮ್ಮೆಯಿಂದ ಹೇಳಿ ಗಣಪತಿ ಬಪ್ಪ ಮೌರ್ಯ, ಜೊತೆಗೆ ಜೈ ಶ್ರೀರಾಮ್ ಅಂತ ಕೂಡ ಹೇಳೋಣ. ಸೊ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಎಸ್, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಮೊದಲನೇದಾಗಿ ನಿಮಗೆ ಡಿವೈನ್ ಸಪೋರ್ಟ್ ಅನ್ನೋದು ಇದೆ. ಸೊ ಭಗವಂತನ ಒಂದು ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಭಗವಂತ ಯಾವಾಗಲೂ ಒಂದಲ್ಲ ಒಂದು ರೀತಿ ನಿಮಗೆ ಧೈರ್ಯನ, ಒಂದು ಸಪೋರ್ಟ್ನ ಕೊಡ್ತಾನೆ ಇರ್ತಾರೆ. 48 ದಿನಗಳ ಒಂದು ಮಂಡಲ ಪೂಜೆನ ಹೇಳ್ತಾ ಇದೆ ಇಲ್ಲಿ. ಯಾರಿಗೆ ಯಾವ ವಿಚಾರಕ್ಕೆ ಮಂಡಲ ಪೂಜೆ ಅನ್ನೋದು ನನಗೆ ಗೊತ್ತಿಲ್ಲ, ಬಟ್ ಆ ಥರದ್ದು ಏನೋ ಹೇಳ್ತಾ ಇದೆ. ಖಂಡಿತ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಇರುವಂಥವರಿಗೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರುವಂಥವರಿಗೆ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಇದೆ. ಸೊ ಹೆಚ್ಚು ಅನುಕೂಲ ಆಗೋ ಹಾಗೆ ನೋಡಿ. ಸೊ ನಿಮ್ಮ ಹೆಲ್ತ್ ಕಡೆ ಸ್ವಲ್ಪ ಗಮನನ ಕೊಡಿ, ಮೈ ಊತ ಬರ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ IQನ ಇಂಪ್ರೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಪ್ರಾಮಿಸ್ ಆಫ್ ದಿ ಫ್ಯೂಚರ್ ಇದೆ. ನಿಮ್ಮ ಫ್ಯೂಚರ್ ಖಂಡಿತವಾಗ್ಲೂ ಪ್ರಾಮಿಸಿಂಗ್ ಆಗಿ ಇದೆ ಇಲ್ಲಿ. ಸೊ ಎಸ್, ನೆಕ್ಸ್ಟು ವಿತಿನ್ 8 ಅವರ್ ಆಗಬಹುದು, 8 ಮಿನಿಟ್ ಆಗಬಹುದು, 8 ನಿಮಿಷ, 8 ಸೆಕೆಂಡು, 8 ಗಂಟೆ, 8 ತಿಂಗಳು, ಏನೋ ಒಂದು ಮಹತ್ತರವಾದ ಬದಲಾವಣೆ ಬರೋದ್ರಲ್ಲಿ ಇದೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಇದೆ. ಅಗೇನ್ ಇಲ್ಲಿ 48 ಇದೆ, ಅಗೇನ್ ಇಲ್ಲಿ 8 ಇದೆ. ಇದೆರಡು ನಂಬರು ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಕೂಡ ಆಗಿರ್ಬೋದು. ನನಗೆ ಬೆಳಗ್ಗೆಯಿಂದ ಏನೋ ಒಂದು ನೋಡಿದೆ, ಏನೋ ಒಂದು ತಲೆಯಲ್ಲಿ ಓಡ್ತಾ ಇದೆ. ಸೊ ಸಡನ್ನಾಗಿ ಯಾರೋ ನನ್ನ ಮುಂದೆ ಪಾಸ್ ಆದರು 1 ಸೆಕೆಂಡು ಬೆಳಿಗ್ಗೆ. ಸೊ ಅವರ ಕರೆಕ್ಟಾಗಿ ಅವ್ರ ಥರ್ಡ್ ಐ ಚಕ್ರ ಎಲ್ಲಿ ಬರುತ್ತೆ, ಆ ಥರ್ಡ್ ಐ ಅಲ್ಲಿ ಏನೋ ಗಾಯ ಆಗಿರೋ ಥರ ಅವರು ಪಾಸ್ ಆದಂಗೆ ಅನ್ನಿಸ್ತು. ಆಮೇಲೆ ಬೆಳಿಗ್ಗೆ ಆಗೋಗಿದ್ದು ಇವಾಗ ನನಗೆ ಅದು ಶಿವಪ್ಪ 3ನೇ ಕಣ್ಣಲ್ಲಿ ಓಡಾಡ್ದಂಗೆ 1 ಸೆಕೆಂಡ್ ಜಲಕ್ ಬರ್ತಾ ಇದೆ ಬೆಳಗ್ಗೆಯಿಂದ. ಏನು ಅಂತ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸೊ ಬೆಳಿಗ್ಗೆ ಆಗಿದ್ದು ಇವಾಗ ಅದು ರಿವೈಸ್ ಥರ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಈ ಒಂದು ಶಿವಪ್ಪನ ಈ ಬಟ್ಟು ನೋಡಿ ನನಗೆ ಅದನ್ನ ನೆನಪಂತು. ಸೊ ಹಾಗಾಗಿ ಶಿವನ ಆಶೀರ್ವಾದ ಇದೆ. ಅಗೇನ್ 47, 48 ಇದೆ ಇಲ್ಲಿ. ಸೊ ಫಸ್ಟಿಂದ ಒಂದು ಸ್ಟೆಪ್ ಬ್ಯಾಕ್ವರ್ಡ್ ಹೋಗಿ ಶುರು ಮಾಡ್ಕೊಳ್ಳಿ ಮೊದಲಿಂದ ಅನ್ನುವಂಥದ್ದು ಕೂಡ ಇದೆ. ಸೊ ಶಿವನಿಗೆ ಅಭಿಷೇಕ ಕೂಡ ನಿಮ್ಮ ಆರೋಗ್ಯದ ಸಮಸ್ಯೆ, ನಿಮ್ಮ ಕೆಲಸ ಕಾರ್ಯದಲ್ಲಿ ಮುಂದುವರಿಕೆನ ತಂದುಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಕೈಲಾಸ ಯಾತ್ರೆ ನಿಮ್ಮ ಜೀವನಕ್ಕೆ ಹೊಸತನನ ತಂದಿದೆ. ಫೈನಾನ್ಷಿಯಲಿ ಹೆಚ್ಚು ಅನುಕೂಲ ಆಗೋದ್ರ ಜೊತೆಗೆ ಖಂಡಿತವಾಗ್ಲೂ ನಿಮಗೆ ಮದುವೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಮಿಬ್ಬರಿಗೂ ಮದುವೆ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಯಾರೋ ಇಲ್ಲಿ ಇಬ್ಬರು ಇದ್ದಾರೆ. ಸೊ ಖಂಡಿತವಾಗ್ಲೂ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಇಲ್ಲಿ ಒಂದು ಸಣ್ಣ ಪರಿಹಾರ ಏನೋ ಇದೆ. ಯಾರೋ ಶಿವನಿಗೆ ಅಭಿಷೇಕ ಅಥವಾ ಪೂಜೆನ ಮಾಡಿ ಆ ಹಾರನ ಶಿವನಿಗೆ ಹಾರನ ಸಮರ್ಪಣೆ ಮಾಡಿ ಆ ಹಾರನ ತಾವು ಹಾಕೊಳ್ಳೋದ್ರಿಂದ ನಿಮ್ಗೆ ಅಪಮೃತ್ಯು ಕಂಟಕ ದೂರ ಆಗತ್ತೆ ಅನ್ನೋವಂಥದ್ದಿದೆ. ಸೊ ಇದೆಷ್ಟು ನಿಜ, ಇದೆಷ್ಟು ಸುಳ್ಳು ಅನ್ನೋದು, ಅಥವಾ ಇದೊಂದು ನಂಬಿಕೆನ ಅಥವಾ ಇದು ನಿಜಾನ, ಇದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ನನ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. ಸೊ ಈ ಥರದ್ದು ಇಲ್ಲಿ ಇದೇ ಸಂದೇಶ. ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಂಥ ವಿಚಾರ. ಓಕೆ, ಕ್ರೌನ್ ಚಕ್ರ ಇದೆ. ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಕಷ್ಟು ಮೇಲೆ ಬರ್ತೀರಾ, ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ತೀರಾ. ಚಕ್ರ ಬ್ಯಾಲೆನ್ಸ್ ಮಾಡಬೇಕು. ನಿಮ್ಮ ಹೈಯರ್ ಸೆಲ್ಫ್, ನಿಮ್ಮ ತಲೆನ ಚೆನ್ನಾಗಿಟ್ಕೊಳ್ಳಿ, ಹೆಲ್ಮೆಟ್ನ ಹಾಕ್ಕೊಳ್ಳಿ, ಜೊತೆಗೆ ನಿಮ್ಮ ಕ್ರೌನ್ ಚಕ್ರ ಆಕ್ಟಿವೇಟ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೆಚ್ಚು ಪರ್ಪಲ್ ಕಲರ್ನ ಧರಿಸಿ, ಇದರಿಂದ ಕೂಡ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಏನಿದೆ ಇನ್ನೇನಿದೆ, ನೀನೇ ಬದುಕಾಗಿದೆ ಅನ್ನುವಂಥ ರೀತಿಲಿ ಎಲ್ಲ ಕೂಡ ಮುಗೀತು, ನಾನು ಸಂಪೂರ್ಣ ನಿನ್ಗೆ ಶರಣಾಗಿದ್ದೀನಿ ಅಂತ ಶರಣಾಗ್ತೀರಾ ಭಗವಂತನಿಗೆ ಅನ್ನುವಂಥದ್ದು ಕೂಡ ಇದೆ.
ಜೊತೆಗೆ ಗಣೇಶ ಕೂಡ ಎಲ್ಲ ಮುಗೀತು, ನನ್ನ ಕರ್ತವ್ಯ ಮುಗೀತು ಅಂತ ಗಣೇಶ ಕೂಡ ಹೊರಡ್ತಾರೆ ಇನ್ನೊಂದು ಸ್ವಲ್ಪ ದಿನ ಅನ್ನುವಂಥ ರೀತಿಲಿ ಇದೆ. ಯಾಕೆ ಅಂದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇರಬಹುದು, ಅಥವಾ ನಿಮ್ಮನ್ನೇ ಕರ್ಕೊಂಡು ಗಣೇಶ ಹೊರಡಬಹುದು. ಜೊತೆಗೆ 21 ನಂಬರ್ ಇದೆ, ಡಿಟರ್ಮಿನೇಷನ್. ಸೊ ಫಸ್ಟ್ ಚಕ್ರನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಹೆಚ್ಚು PCOD ಪ್ರಾಬ್ಲಮ್ಸ್ ಇದ್ರೆ, ಅಥವಾ ಪೀರಿಯಡ್ಗೆ ಸಂಬಂಧಪಟ್ಟಂಗೆ, ಅಥವಾ ಬೇರೆ ಏನಾದರೂ ನಿಮ್ಮ ಲೋವರ್ ಚಕ್ರಗಳು ಅಥವಾ ನಿಮ್ಮ ಲೋವರ್ ಬಾಡಿ ತುಂಬ ವೀಕ್ ಆಗಿದ್ರೆ, ಸೊ ಸ್ವಲ್ಪ ಸ್ಟ್ರೆಂತ್ನ, ಸ್ವಲ್ಪ ಮೆಡಿಟೇಷನ್ನ ಅಥವಾ ಸ್ವಲ್ಪ ಯೋಗನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಖಂಡಿತ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಓಕೆ, ಸೊ ಕೋಪ ತರಿಸ್ಬೇಡಿ ಗಣೇಶನಿಗೆ ಅನ್ನುವಂಥದ್ದು ಇಲ್ಲಿ ಇದೆ. ಸೊ ಮಿಕ್ಕಿದು ನಿಮಗೆ ಬಿಟ್ಟಂತ ವಿಚಾರ. 21 ದಿನ ಬಿಡದಿರ ಗಣೇಶನಿಗೆ ಗರ್ಕೆ ಸಮರ್ಪಣೆ ಮಾಡಿ, ಅಥವಾ 21 ಮಂತ್ರ ಹೇಳುವಂಥದ್ದು, ಅಥವಾ 21 ದಿನ ಪೂಜೆ ಮಾಡುವಂಥದ್ದು, ಅಥವಾ 21 ಬಸ್ಕಿ ಹೊಡೆಯುವಂಥದ್ದು, ನಮಸ್ಕಾರ ಹೇಳುವಂಥದ್ದು, ಅಥವಾ ಬೇರೆ ಏನು ನಿಮಗೆ ಸರಿ ಅನ್ಸುತ್ತೆ, 21 ಮೋದಕ ಸಮರ್ಪಣೆ ಮಾಡೋದು, 21 ಕಡುಬು, ಏನೇ ಇದ್ರೂ 21 ಇಲ್ಲಿ ಕೌಂಟ್ ಬರ್ತಾ ಇದೆ, ಅದನ್ನ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಪರ್ಸನಲ್ ಟ್ರಾನ್ಸ್ಫಾರ್ಮೇಷನ್ ಇದೆ. ಸೊ ನಿಮ್ಮ ಜೀವನದಲ್ಲಿ ನಿಮ್ಮ ಗ್ರಹಗತಿಗಳ ಜೊತೆಗೆ ನಿಮ್ಮ ವ್ಯಕ್ತಿತ್ವದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಚೆಂಡಾಟ ಆಡ್ತೀನಿ ನಾನು, ಜಗ್ಲಿಂಗ್ ಮಾಡ್ತೀನಿ, ಗ್ರಹಗಳನ್ನ ನೋಡ್ತೀಯಾ ಅನ್ನುವಂಥ ರೀತಿಲಿ ಇಲ್ಲಿ ಗಣೇಶನ ಕಾರ್ಡ್ ಇದೆ. ಸೊ ಇದು ನಿಮಗೂ ನಿಮ್ಮ ಎನಿಮೀಸ್ಗೂ ಗೊತ್ತಿಲ್ಲ, ಬಟ್ ನಿಮಗೆ ಅಂತ ನಮಗೆ ಅಂತ ಅನ್ಸುತ್ತೆ ಇಲ್ಲಿ. ಯಾಕೆ ಅಂದರೆ ನೀನೇನು ಮಾಡ್ತಾ ಇಲ್ಲ, ನನಗೆ ಸಾಕಾಯಿತು, ಯಾವಾಗ ಕೇಳಿದ್ರು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬರುತ್ತೆ ಅಂತ ಇರೋರಿಗೆ ಇಲ್ಲಿ ಇದೆ. ನೋಡ್ತೀಯ ನಾನು ಜಗಲಿಂಗ್ ಮಾಡ್ತೀನಿ ಗ್ರಹಗಳನ್ನೇ ಅಂತ ಹೇಳ್ತಾ ಇದ್ದಾರೆ. ಸೊ ಎಸ್, ಸಾಕಷ್ಟು ಬದಲಾವಣೆ ಬರೋದ್ರಲ್ಲಿ ಇದೆ. ಕಣ್ಣುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಮೂಗಿನ ಬಗ್ಗೆ ಕೂಡ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಕೂಡ ಇದೆ. ವಿಶೇಷವಾಗಿ ತ್ರಿಶೂಲಕ್ಕೆ ಸಂಬಂಧಪಟ್ಟಂಗೂ ಕೂಡ ಇಲ್ಲಿ ಒಂದಷ್ಟು ಶಕ್ತಿ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಎಲ್ಲೆಲ್ಲ ಹುಡ್ಕೋದು ಯಾಕೆ ಶಕ್ತಿ, ನಾನು ಕೆಲವು ಮಾಹಿತಿ ಹೇಳೋ ಹಾಗಿಲ್ಲ. ಸೊ ಇದ್ರೊಳಗೇನೆ ನಾನು ಇದ್ದೀನಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಎಲ್ಲರಿಗೂ ತುಂಬಾನೇ ಆಶೀರ್ವಾದ ಇದೆ. ಸೊ ಹಣೆ ಮೇಲೆ ಸಿಂಧೂರ ಅಥವಾ ಕುಂಕುಮನ ಇಡೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ಥರ್ಡ್ ಐ ಈಸ್ ಮೋಸ್ಟ್ ಇಂಪಾರ್ಟೆಂಟ್. 2 ಉಬ್ಬುಗಳ ಮಧ್ಯೆ ಕುಂಕುಮನ ಇಡೋದನ್ನ ಮರಿಬೇಡಿ ಅನ್ನುವಂಥದ್ದು ಇದೆ. ನನಗೆ ಗಣೇಶನಲ್ಲಿ ಅಮ್ಮ ಕಾಣ್ತಾ ಇದೆ. ಅಮ್ಮ ಮತ್ತೆ ಶಿವಪ್ಪ ಇಬ್ರು ಗಣೇಶನ ಜೊತೆಗೆ ಕಾಣ್ತಾ ಇದ್ದಾರೆ. ಮತ್ತೆ ಪದೇ ಪದೇ ಸುಬ್ರಹ್ಮಣ್ಯನ ಆಶೀರ್ವಾದ ಕೂಡ ನಿಮಗೆ ಇದೆ. ಸೊ ಎಲ್ಲವೂ ಕೂಡ ಪರ್ಸನಲ್ ಟ್ರಾನ್ಸ್ಫಾರ್ಮೇಶನ್ ಜೊತೆಗೆ ನ್ಯೂ ಬಿಗಿನಿಂಗ್ ಬರ್ತಾ ಇದೆ 2 ಕಾರ್ಡಿಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ. ಸೊ ಸಾಕಷ್ಟು ಭರವಸೆಯೊಂದಿಗೆ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಲೈಫಲ್ಲಿ ಇರುವಂಥ ಫೀಮೇಲ್ ಪರ್ಸನ್ಸ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ತಾಯಿ ಮಗುನ ದೂರ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತೀರಾ. ಸೊ ಹಾಗಾಗಿ ಅಂಥ ಕೆಲಸಕ್ಕೆ ಕೈ ಹಾಕ್ಬಿಡಿ ಅನ್ನುವಂಥದ್ದು ಇದೆ. ಸೊ ಒಳ್ಳೇದಾಗತ್ತೆ, ನಂಬಿಕೆಯಿಂದ ಇರಿ ಅಂತ ಹೇಳ್ತಾ, ಭೂಮಿ ತಾಯಿಯ ಆಶೀರ್ವಾದನ ಪಡ್ಕೊಳ್ಳಿ. ಸಾಧ್ಯ ಆದರೆ ಭೂಮಿಗೆ ಸಾಕಷ್ಟು ಅವಮಾನ ಮಾಡಿದ್ದೀರಾ, ಇನ್ನು ಮುಂದೆ ಮಾಡಬೇಡಿ ಅನ್ನುವಂಥ ಸಂದೇಶ ಕೂಡ ಇಲ್ಲಿ ಇದೆ. ಓಕೆ, ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಹೃದಯದಲ್ಲೂ ಕೂಡ ಪ್ರೀತಿ ವಿಶ್ವಾಸಕ್ಕೆ ಜಾಗ ಇದೆ ಅಂತ ಕೆಲವ್ರಿಗೆ ತೋರಿಸ್ಕೊಡಿ. ಒಳ್ಳೆತನ ನನ್ನಲ್ಲೂ ಇದೆ ಅಂತ ತೋರಿಸ್ಕೊಡಿ ಅನ್ನುವಂಥದ್ದು ಕೂಡ ಇದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು ಅಂದರೆ ತುಂಬ ದೊಡ್ಡ ವಿಚಾರ ಅದು. ಇಡೀ ಲೋಕದಲ್ಲಿ ಇರೋರೆಲ್ಲರೂ ಕೂಡ ನಿನಗೆ ಸಂಬಂಧಪಟ್ಟಂಥ ಬಂಧು ಬಾಂಧವರು. ನೀನು ಅವರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅನ್ನುವಂಥ ದೊಡ್ಡ ಸಂದೇಶ ಅದು. ಸೊ ಯಾರಿಗೋ ಕೆಟ್ಟದ್ದು ಮಾಡ್ತಾ ಇದ್ರೆ, ಇವತ್ತು ಚೆನ್ನಾಗಿರುವಂಥ ಗ್ರಹ ನಾಳೆ ಸರಿ ಹೋಗ್ತಿರ ಇರಬಹುದು. ಇವತ್ತು ನಿನ್ನ ಫೇವರಲ್ಲಿ ಇರುವಂಥ ಗ್ರಹಗಳು ನಾಳೆ ಇನ್ನೊಬ್ಬರ ಫೇವರಲ್ಲಿ ಬರಬಹುದು. ಸೊ ಆವಾಗ ಏನು ಮಾಡ್ತೀಯ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸೊ ಯಾರಿಗೆ ಅಂತ ಗೊತ್ತಿಲ್ಲ. ಸೊ ತಿಳುವಳಿಕೆ ಹೇಳೋದು ನನ್ನ ಕರ್ತವ್ಯ, ತಿದ್ಕೊಳ್ಳೋದು ಬಿಡೋದು ನಿನ್ನ ಕರ್ತವ್ಯ ಅನ್ನುವಂಥದ್ದು ಕೂಡ ಗಣೇಶನ ಉತ್ತರ ಇಲ್ಲಿ ಇದೆ.
ಒಮ್ಮೆ ನಾನು ಹೋದರೆ ಮತ್ತೆ ಬರೋದಿಲ್ಲ, ಎಚ್ಚರ ಅನ್ನುವಂಥ ಎಚ್ಚರಿಕೆ ಕೂಡ ಇದೆ. ಸೊ ಹಾಗಾಗಿ ಇರೋಷ್ಟು ದಿನ ಕೈಯಲ್ಲಿರುವಂಥ ಅದೇನೋ ಹೇಳ್ತಾರಲ್ಲ, ಕೋಳಿ ಮೊಟ್ಟೆ ಕೊಡುತ್ತೆ ಅಂದ್ಬಿಟ್ಟು ಪೂರ್ತಿ ಕುಯ್ದು ಬಿಟ್ರು ಅಂತ. ಸೊ ಆ ಥರ ಅಂಗೈಲಿರುವಂಥ ಆ ಒಂದು ಅದ್ಭುತವಾದ ಆಶೀರ್ವಾದನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ದಯಮಾಡಿ ಯಾರಾದರೂ ಇನ್ನೊಬ್ಬರಿಗೆ ತೊಂದರೆ ಕೊಡೋರು ನೋಡ್ತಾ ಇದ್ರೆ ದಯಮಾಡಿ ನಿಮ್ಮ ಪಾದಕ್ಕೆ ಬೀಳ್ತೀನಿ, ಯಾರಿಗೂ ಕಷ್ಟ ಕೊಡಬೇಡಿ. ನಾನು ಪಾದಕ್ಕೆ ಬಿದ್ದರೆ ನಿಮ್ಮೆಲ್ರಿಗೂ ತೊಂದರೆ ಇದೆ, ಇಷ್ಟು ಮಟ್ಕ ಹೇಳಬಲ್ಲೆ. ಹಾಗಾಗಿ ಕೆಲವು ವಿಚಾರಗಳು ನಿಮಗೆ ಬಿಟ್ಟಂಥ ವಿಚಾರ. ಸೊ ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ತಿರುಪತಿ ಬಾಲಾಜಿ ಆಶೀರ್ವಾದನ ಪಡ್ಕೊಳ್ಳಿ, ಇದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಟೇಕ್ ಕೇರ್. ನಿಲ್ತಾನೆ ಇಲ್ಲ ಮೆಸೇಜಸ್ಸು, ಅಷ್ಟು ಮೆಸೇಜಸ್ ಬರ್ತಾ ಇದೆ. ಗಣೇಶ ಯಾರಿಗೋ ಇಲ್ಲಿ ಬುದ್ಧಿವಾದ ಹೇಳ್ತಾ ಇದ್ದಾರೆ, ಬದಲಾಗು, ಸಮಾಜಕ್ಕೆ ಮಾರಕ ಆಗಬೇಡ, ಸಮಾಜಕ್ಕೆ ಮಾದರಿ ಆಗುವಂಥ. ಸೊ ಯಾರಿಗೆ ಅಂತ ಗೊತ್ತಿಲ್ಲ. ಸೊ ಭಕ್ತಗಣಗಳಿಗೆ ಧೈರ್ಯವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಓಕೆ, ಒಳ್ಳೆಯದಾಗಲಿ.